ರಾಜಾಜಿನಗರ ಮಾದರಿ ಸಮಾಜ ಸೇವಕರು, ಯುವ ನಾಯಕರು, ಮುಂದಿನ ಜಿಬಿಯ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಎಸ್ ಮುರಳಿ ರವರು ಇಂದು ವಾರಿಯರ್ ಬೇಕರಿ ಮುಂಭಾಗ ಆಂಜನೇಯ ದೇವಸ್ಥಾನ ಆವರಣದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಪುಟ್ಟಣ್ಣ ರವರ ಮಾರ್ಗದರ್ಶನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದರು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ, ಕನ್ನಡಕ ವಿತರಣೆ, ಬಿಪಿ, ಶುಗರ್, ರಕ್ತದಾನ ಶಿಬಿರ ಇತ್ಯಾದಿ ಸೇವಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರುಗಳಾದ ಕಿಶೋರು, ಬಾಲಮುರುಗನ್, ವಾರ್ಡಿನ ಕಾಂಗ್ರೆಸ್ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆರೋಗ್ಯ ತಪಾಸಣಾ ಶಿಖರವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಬಲ ಜಿಬಿ ಆಕಾಂಕ್ಷಿ ಎಸ್ ಮುರಳಿ ರವರು ಮಾತನಾಡಿ, ಶಿಕ್ಷಕರ ಮಿತ್ರ ಎನ್ಎಲ್ಸಿ ಪುಟ್ಟಣ್ಣ ರವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲಿ ಎಂದು ಶುಭ ಹಾರೈಸುತ್ತ ನೂತನವಾಗಿ ಸರ್ಕಾರ ರಚಿಸುತ್ತಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಸಂಪುಟದ ಸಚಿವರುಗಳಿಗೆ ಶುಭ ಕೋರಿದರು. ನನ್ನ ಹೆಸರು ಮುರಳಿ ಅಂತ, ರಾಜೇನ ವಾರ್ಡ್ ನಂಬರ್ 63 ಜಿಬಿ ಆಕಾಂಕ್ಷಿಯಾಗಿದ್ದೀನಿ. ಪುಟ್ಟಣ್ಣನವರ ನೇತೃತ್ವದಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ನಡೀತಾ ಇದೆ. ಕಣ್ಣಿನ ಟೆಸ್ಟ್ ಆಗಿರ್ಬೋದು, ಮತ್ತು ಹೃದಯ ಟೆಸ್ಟು, ಬ್ಲಡ್ ಟೆಸ್ಟ್ ಇದೆ, ಮತ್ತು ಥೈರಾಯ್ಡ್ ಟೆಸ್ಟ್ಗಳು. ತುಂಬ ಜನ ಬಂದಿದ್ದಾರೆ. ಬಂದು ಎಲ್ಲರೂ ತಪಾಸಣೆ ಮಾಡ್ತಾ ಇದ್ದಾರೆ. ಫ್ರೀ ಕನ್ನಡಕ ಕೊಡ್ತಾ ಇದ್ದೀವಿ. ಜನ ಸಹಕಾರ ಮಾಡ್ತಾ ಇದ್ದಾರೆ. ವಿಸರ್ಜನೆ ಮಾಡ್ತಾ ಇದೀವಿ. ಜನ ಸೇವೆಗೋಸ್ಕರ ಮಾಡ್ತಾ ಇದೀವಿ. ಜನ ನೆನ್ನೆ ಎಲ್ಲ ಪಾಂಪ್ಲೆಟ್ಗಳೆಲ್ಲ ಕೊಟ್ಟು ಒಂದು ವಾರದಿಂದ ಮನೆಗೆ ಹೋಗಿ ಪಾಂಪ್ಲೆಟ್ಗಳು ಕೊಟ್ಟು ಎಲ್ಲ ಕೆಲಸಗಳು ಮಾಡಿದ್ದೀವಿ. ಜನಗಳು ಬರ್ತಾ ಇದ್ದಾರೆ, ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಜನ ಚೆನ್ನಾಗಿರ್ಲಿ ಅಂತೇಳಿ ಎಲ್ಲರೂ ವಯಸ್ಸಾದವರು ಪಾಪ ಎಲ್ಲ ತುಂಬ ಜನ ಬಂದಿದ್ದಾರೆ. ಈಗ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಮೊನ್ನೆ ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ ಮತ್ತು ಡಿ.ಕೆ. ಸಾಹೇಬ್ರಿಗೆ ದಯವಿಟ್ಟು ಇದೊಂದು ಅವಕಾಶ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಇದೊಂದು ಅವಕಾಶ ಪುಟ್ಟಣ್ಣ ಅವರಿಗೆ ಮಂತ್ರಿ ಸ್ಥಾನ ಮಾಡಿಕೊಡ್ಬೇಕು ಪ್ಲೀಸ್. ಮತ್ತು ನಮ್ಮ ಸಾಹೇಬರು ಡಿ.ಕೆ. ಸಾಹೇಬರು CM ಆಗ್ತಿದ್ದಾರೆ, ಬುಧವಾರ CM ಆಗ್ತಿದ್ದಾರೆ. ಅದು ತುಂಬ ನಮಗೆ ಖುಷಿ ಆಗ್ತಿದೆ. ನಮ್ಮ ಡಿ.ಕೆ. ಸಾಹೇಬರಿಗೆ ಶುಭಾಶಯಗಳು. ಅವ್ರು ಯಾವತ್ತೂ ಟ್ರಬಲ್ ಶೂಟ್ರೆ ಅವರು. ಅವರ ಆದಿ ಒಳಗೆ ನಾವು ಶಿಷ್ಯೇಂದ್ರ ನಾವು ನಮ್ಮ ಗುರುಗಳವರು ಅವ್ರ ತರ ನಾವು ನಡಿಬೇಕು ಅಂತ ಇದ್ದೀವಿ. ಏನಿಲ್ಲ, ನಾವು ಇಲ್ಲಿ ಕಾಂಗ್ರೆಸ್ ಮುಖಂಡರು ಲೋಕಲ್ ಅವರು ನಮ್ಮ ಜಿಬಿ ರಾಜಾಜಿನಗರ ವಾರ್ಡ್ ನಂಬರ್ 63ಗೆ ಆಸ್ಪಿರೆಂಟ್ ಮುರಳಿ ಅವರು ಮಾಡ್ತಾ ಇರೋದು. ಅವರು ಒಂದು ಜನಸೇವಕರು, ಯುವಕರಿದ್ದಾರೆ. ಒಂದು ನಮ್ಮ ಕ್ಷೇತ್ರದಲ್ಲಿ ವಯಸ್ಸಾದವರು ಮತ್ತೆ ಯಾರು ಹೋಗಿ ಹಾಸ್ಪಿಟ್ಲ್ ಹೋಗಿ ಇವತ್ತು ನೋಡ್ಬೋದು ನೀವೇ ಎಲ್ಲ, ಯಾವುದು ಅಪೋಲೋ ಆಗಿರ್ಬೋದು, ಫೋರ್ಟಿಸ್ ಇಂದ ಆಗಿರ್ಬೋದು ಡಾಕ್ಟರ್ಸ್ ಬಂದಿದ್ದಾರೆ. ಅಂತ ಹಾಸ್ಪಿಟ್ಲ್ಗಳಿಗೆ ಹೋಗಿ ಇವಾಗ ವಯಸ್ಸಾದವರು ಹೋಗಿ ಮನೆಯಿಂದ ಆಚೆ ಬಂದು ಬ್ಲಡ್ ಕೊಡೋದಾಗ್ಲಿ ಅಥವಾ ECG ಮಾಡಿಸೋದಾಗ್ಲಿ ಯಾರು ಮಾಡೋಕ್ಕಾಗೋದಿಲ್ಲ. ಅದರಿಂದ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಶ್ರೀ ಮುರಳಿ ಅವರು, ಪುಟ್ಟಣ್ಣ ಸಾಹೇಬ್ರವ್ರ ನೇತೃತ್ವದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ನ ಆಯೋಜಿಸಿದ್ದಾರೆ. ನಮಗೆಲ್ಲ ಒಂದು ಖುಷಿ ತಂದಿದೆ. ಯಾರು ಈ ತರ ಒಂದು ಹೆಲ್ತ್ ಕ್ಯಾಂಪ್ನ ನಮ್ಮ ರಾಜಾಜಿನಗರದಲ್ಲಿ ಇಷ್ಟು ವರ್ಷದಲ್ಲಿ ಯಾರು ಮಾಡಿಲ್ಲ. ಮುರಳಿ ಅವರ ನೇತೃತ್ವ ತಗೊಂಡು ಮಾಡ್ತಾ ಇದ್ದಾರೆ. ಅದೊಂದು ತುಂಬಾ ಖುಷಿ ತಂದಿದೆ ನಮ್ಗೆ. ನಾವು ಮಹಾಲಕ್ಷ್ಮಿ ಕ್ಷೇತ್ರದ ಈಡಿಗ ಸಂಘದ ಅಧ್ಯಕ್ಷರಾಗಿದ್ದೇವೆ. ಈ ವಾರ್ಡಿನ 63ನೇ ನಂಬರ್ ವಾರ್ಡಿನ ಯುವ ಮುಖಂಡರಾದ ಎಸ್ ಮುರಳಿ ಅವರು ಹಲವಾರು ಸೇವೆಯಲ್ಲಿ ವೈದ್ಯಕೀಯ ಆಗಿರ್ಬೋದು, ಚರಂಡಿ ರಿಪೇರಿ ಆಗಿರ್ಬೋದು, ವಿದ್ಯುತ್ ಅಡಚಣೆ ಯಾವುದೇ ಒಂದು ಸಂದರ್ಭದಲ್ಲಿ ಬಂದು ಕುಂದುಕೊರತೆಗಳಿದ್ದರೆ ಜನಗಳಿಗೆ ನಿವಾರಣೆ ಮಾಡ್ತಾ ಇದ್ದಾರೆ. ಅದೇ ಪುಟ್ಟಣ್ಣನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆರೋಗ್ಯ ತಪಾಸಣೆ ನಡೆಸುತ್ತಿದ್ದಾರೆ. ನಮಸ್ಕಾರ. ಮುರಳಿ ಅವರು ಸತತವಾಗಿ 1 ತಿಂಗಳಿಂದ ಈ ವಾರ್ಡಲ್ಲಿ ಆಫೀಸ್ ಮಾಡಿ ಕಾರ್ಯಕರ್ತನ ಮನೆ ಭೇಟಿ ಮಾಡಕ್ ಬಿಟ್ಟಿದ್ರು. ಮನೆಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು, ಯುವ ಕಾರ್ಯಕರ್ತರು ಮುರಳಿ ಅವರ ನೇತೃತ್ವದಲ್ಲಿ ಮನೆಗೆ ಭೇಟಿ ಕೊಟ್ಟಾಗ ಸರ್ವೆ ಮಾಡಿಸಿದ್ರು. ಅವಾಗ ಜನಗಳು ಈ ಒಂದು ದುಬಾರಿ ಆಸ್ಪತ್ರೆಗಳಿಗೆ ನಾವು ಖರ್ಚು ಮಾಡಕ್ಕಾಗ್ತಲ್ಲ, BP, ಶುಗರ್ ಇದೆಲ್ಲ ಅವರು ಕಂಪ್ಲೇಂಟ್ ಹೇಳೋದಕ್ಕೆ ಮುರಳಿ ಅವರು ಪುಟ್ಟಣ್ಣನವರ ನೇತೃತ್ವದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನ ಉಚಿತವಾಗಿ ಆಯೋಜಿಸಿದ್ದಾರೆ. ಈ ವಾರ್ಡಲ್ಲಿ ರಾಜಾಜಿನಗರ ವಾರ್ಡಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಅಂತ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ. ಜನಗಳು ಅಷ್ಟೇ ಈ ವಾರ್ಡಲ್ಲಿ ಹೆಚ್ಚಿನ ಸಹಕಾರ ಕೊಡಬೇಕು. ಇವರಿನ್ನ ಮುರಳಿ ಅವರು ಯುವಕರು ಈ ವಾರ್ಡ್ಗೆ ತಾನಾಗಿ ಮುಂದೆ ಬಂದು ಜನಗಳು ಸೇವೆ ಮಾಡಕ್ಕೆ ಅಂತ ಮುಂದೆ ಬಂದಿದ್ದಾರೆ. ಈಗ ಕಮ್ಮಿ ಅಂದ್ರೆ ಒಂದು 800 ಜನ ಆರೋಗ್ಯ ತಪಾಸಣೆಗೆ ಬಂದಿದ್ದಾರೆ. ಇನ್ನು 200 ಜನ ಲೈನ್ ಅಲ್ಲಿ ಇದ್ದಾರೆ. ಇವರು ಫ್ರೀ ಕನ್ನಡಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಉಚಿತವಾಗಿ BP, ಶುಗರ್ ಮಾಡ್ತಾ ಇದ್ದಾರೆ. ಉಚಿತ ಕನ್ನಡಕ, ಉಚಿತ ಆಪರೇಷನ್ ಸಹ ಮಾಡ್ತಾರೆ. ಈಗಿನ ದುನಿಯಲ್ಲಿ ಕಣ್ಣು ಆಪರೇಷನ್ ಮಾಡ್ಬೇಕಾದ್ರೆ ಮಿನಿಮಮ್ 15,000 ರೂಪಾಯಿ ಖರ್ಚಾಗುತ್ತೆ. ಮುರಳಿ ಅವರು ಫ್ರೀಯಾಗಿ ಮಾಡಿಸ್ತಾ ಇದ್ದಾರೆ. ಈ ಒಂದು
ಕಣ್ಣಿನ ಆಪರೇಷನ್